ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತೆ ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ನಿನ್ನೆ ಒಂದು ಪ್ಲೇಸ್ಗೆ ಹೋಗಿದ್ದೆ. ಅಲ್ಲಿ ನಿಜವಾಗ್ಲೂ ಒಂದು ಅದ್ಭುತವಾದ ಧನ್ವಂತರಿ ದೇವರ ಸ್ಟ್ಯಾಚು ಇತ್ತು. ನೋಡಿದ ತಕ್ಷಣ ತುಂಬಾ ಖುಷಿಯಾಗಿ ಹೋಯ್ತು. ಸೊ ಅಲ್ಲಿ ಕೇಳಿದೆ ವಿಡಿಯೋಸ್ ತಗೋಬೋದಾ ಅಂತ. ಅವರು ತಗೊಳ್ಳಿ ಅಂತ ಅಂದ್ರು. ಸೊ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಖುಷಿ ಆಗ್ಬೋದು ಅನ್ಕೊಳ್ತೀನಿ. ನಿಜವಾಗ್ಲೂ ನಾನು ದೂರದಿಂದ ನೋಡಿದಾಗ ಅಷ್ಟೇ ಏನು ಅನ್ಸಿಲ್ಲ. ಹತ್ರ ಹೋಗಿ ಧನ್ವಂತರಿ ದೇವರನ್ನ ಝೂಮ್ ಮಾಡಿದಾಗ ಏನೋ ಒಂಥರ ತುಂಬಾ ಖುಷಿ ಆಯ್ತು. ಹಾಗೇನೆ ಅದು ಒಂಥರ ನಗ್ತಾ ಇರೋ ತರ ಇತ್ತು ದೇವರು. ಸೊ ನಿಮಗೂ ಕೂಡ ಖುಷಿ ಆಗ್ಬೋದು ಅನ್ಕೊಳ್ತೀನಿ. ನೋಡಿ, ಇದು ಧನ್ವಂತರಿ ದೇವರು. ನೋಡ್ತಾ ಇರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆಯೇ ನಾನು ನಿಸರ್ಗ ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿ ಈ ರೀತಿಯಾದ ಸ್ಟ್ಯಾಚ್ಯೂವನ್ನು ಇಟ್ಟಿದ್ರು ಎಂಟ್ರೆನ್ಸಲ್ಲಿ, ಅಂದರೆ ರಿಸೆಪ್ಷನ್ ಈ ಕಡೆನೇ. ಹಾಗೆಯೇ ನಿಸರ್ಗ ಮನೆ ಬೇರೆ ಮತ್ತು ನಿಸರ್ಗ ಹಾಸ್ಪಿಟಲ್ ಬೇರೆ, ಸ್ವಲ್ಪ ದೂರದಲ್ಲಿ ಇದೆ. ಹಾಗೆಯೇ ಇನ್ನೊಂದು ಸ್ಟ್ಯಾಚ್ಯೂ ಕೂಡ ಇತ್ತು ನೋಡಿ. ಇದು ಬುದ್ಧನ ಸ್ಟ್ಯಾಚ್ಯೂ ಅಥವಾ ಇನ್ಯಾವುದೋ ಸ್ಟ್ಯಾಚ್ಯೂ ಅಂತ ನನಗೆ ಅಷ್ಟು ಗೊತ್ತಾಗಿಲ್ಲ. ಸೊ ಇವತ್ತು ಒಂದೆರಡು ವಸ್ತುಗಳನ್ನ ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ, ಹಾಗೆ ಕ್ಯೂಟ್ ಆಗಿ ಇದೆ. ನಿಮಗೆ ತೋರಿಸೋಣ ಅನ್ಕೊಂಡೆ, ನಿಮಗೂ ಕೂಡ ಇಷ್ಟ ಆಗ್ಬೋದು ಅನ್ಕೊಳ್ತೀನಿ. ಸೊ ನೋಡಿ, ಈ ರೀತಿಯಾಗಿ ಇದೆ ಕಪ್ಗಳು. ತುಂಬಾ ಕ್ಯೂಟ್ ಆಗಿದೆ, ಸ್ಮೈಲಿ ಇದೆ ನೋಡಿ. ಒಳಗೆ ಕೂಡ ಅಷ್ಟೇ ಆರೆಂಜ್ ಕಲರ್ ಇದೆ, ಒಂಥರ ಮ್ಯಾಟ್ ಫಿನಿಶ್ ಅಂತಾನೆ ಹೇಳ್ಬೋದು. ಇದು ಪರ್ ಪೀಸ್ಗೆ 30 ರೂಪೀಸ್ ಇತ್ತು. ನೋಡಿದ ತಕ್ಷಣ ತಗೋಬೇಕು ಅನಿಸ್ಬಿಟ್ಟು ಅದಕ್ಕೆ ತಗೊಂಡಿದ್ದು. ಸೊ ಟೀ ಕುಡಿಯೋಕೆ, ಕಾಫಿ ಕುಡಿಯೋಕೆ, ಗ್ರೀನ್ ಟೀ ಕುಡಿಯೋಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಇದೆರಡನ್ನ ಪರ್ಚೇಸ್ ಮಾಡಿದ್ದು. ಹಾಗೆ ನೆಕ್ಸ್ಟ್ ಇನ್ನೆರಡು ಕಪ್ಗಳು. ಇದಂತೂ ಕಲರ್ ತುಂಬಾನೇ ಇಷ್ಟ ಆಯಿತು. ಹಾಗೆಯೇ ಇದು ಮ್ಯಾಟ್ ಫಿನಿಶ್ ಅಲ್ಲ, ಇದು ಸ್ವಲ್ಪ ಚೇಂಜ್, ಅಂದರೆ ಶೈನಿಂಗ್ ತರ ಇದೆ. ಹಾಗೆಯೇ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ನೋಡಿ ಸ್ವಲ್ಪ ಟಮ್ಮಿ ತರ ಇದೆ, ಇದು ಸ್ವಲ್ಪ ಫ್ಲಾಟ್ ತರ ಇದೆ. ಬಟ್ ಇದು ಓನ್ಲಿ 5 ರೂಪೀಸ್ ಜಾಸ್ತಿ ಅದಕ್ಕಿಂತ. ಅದು 30 ರೂಪೀಸ್ಗೆ ಒಂದಾದ್ರೆ ಇದು 35 ರೂಪೀಸ್ಗೆ ಒಂದು. ಸೊ ಈ ರೀತಿಯಾಗಿದೆ. ಇದು ಕೂಡ ಅಷ್ಟೇ ಅಲ್ವಾ, ಯಾರಾದ್ರೂ ಗೆಸ್ಟ್ಗಳೆಲ್ಲ ಬಂದಾಗ ಏನಾದರೂ ಕಾಫಿ ಟೀ ಅಥವಾ ಎಲ್ಲ ಹಾಕೊಡೋಕ್ಕೆ ಚೆನ್ನಾಗಿರುತ್ತೆ. ಗ್ರೀನ್ ಟೀ ಇರ್ಬೋದು, ಮತ್ತು ಏನಾದರೂ ಕಷಾಯ ಅಥವಾ ಬೇರೆ ಏನಾದರೂ ಶರ್ಬತ್ ಅದೆಲ್ಲ ಹಾಕ್ಕೊಳ್ಬೋದು. ಸೊ ಇದೆರಡು. ಹಾಗೆ ನೆಕ್ಸ್ಟ್ ಇದೊಂದು ವಾಟರ್ ಬಾಟ್ಲು. ಎಲ್ಲರ ಜರ್ನಿ ಮಾಡಬೇಕಾದ್ರೆ ನೀರು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ಸಿಂಪಲ್ ಆಗಿರೋ ಒಂದು ಬಾಟ್ಲನ್ನು ತಗೊಂಡೆ. ಇದು ಬಂದ್ಬಿಟ್ಟು 250 ರೂಪೀಸ್ ಇದಕ್ಕೆ. ಸೊ ಇದೊಂದನ್ನು ಪರ್ಚೇಸ್ ಮಾಡಿದ್ದು. ಹಾಗೆ ನೆಕ್ಸ್ಟು 2 ಸ್ಯಾರಿಯನ್ನು ತಗೊಂಡೆ. ಈ ರೀತಿಯಾಗಿರೋ ಸ್ಯಾರಿ ಆ್ಯಕ್ಚುಲಿ ನನ್ನ ಹತ್ರ ಇರಲಿಲ್ಲ. ಅಂದರೆ ಇಳಕಲ್ ಸ್ಯಾರಿ ಅಥವಾ ಹುಬ್ಳಿ ಸೈಡ್ ಸ್ಯಾರಿ ಏನೋ ಅಂತಾರಲ್ವ, ಆ ರೀತಿ ಸ್ಯಾರಿ. ಸೊ ಯಾವ ರೀತಿ ಕಾಣುತ್ತೆ ಗೊತ್ತಿಲ್ಲ ಇದು ಹಾಕೊಂಡ್ರೆ, ಬಟ್ ಚೆನ್ನಾಗಿರ್ಬೋದು ಅನ್ಕೊಳ್ತೀನಿ. ಸೊ ಈ ರೀತಿ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ನಿಜವಾಗ್ಲೂ. ಸೊ ಇದು ಕೂಡ ಅಷ್ಟೇ ಏನೋ ಒಂಥರ ತಗೋಬೇಕು ಅನಿಸ್ತು. ಯಾವಾಗೂ ನಾವು ಸೇಮ್ ತಗೋತೀವಲ್ವ, ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅನಿಸ್ತು. ಅದಕ್ಕೆ ಇದೊಂದು ಸ್ಯಾರಿ ತಗೊಂಡಿದ್ದು. ಇದು ಬಂದ್ಬಿಟ್ಟು ಜಾಸ್ತಿ ಏನಿಲ್ಲ, 950 ರೂಪೀಸ್ ಅಷ್ಟೇ. ಸೊ ಇವಾಗ ನಾನು ವೇರ್ ಮಾಡಲ್ಲ, ಇನ್ನೊಂದ್ಸಲ ಯಾವಾಗಾದ್ರೂ ವೇರ್ ಮಾಡಿದಾಗ ಅಥವಾ ಹಾಕೊಂಡಾಗ ತೋರಿಸ್ತೀನಿ, ಓಕೆನಾ? ಸೊ ಚೆನ್ನಾಗಿ ಕಾಣ್ಬೋದು ಅನ್ಕೊಳ್ತೀನಿ ಅಲ್ವಾ? ಸೊ ಸ್ಯಾರಿಗಳೆಲ್ಲ ನಾವು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ, ತಗೊಂಡಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ. ಬಟ್ ವೇರ್ ಮಾಡಿದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಯಾವಾಗಾದರೂ ಹಬ್ಬಕ್ಕೆ ಅಥವಾ ಯಾವ್ದಾದ್ರು ಟೈಮಲ್ಲಿ ನಾನು ನಿಮಗೆ ಹಾಕೊಂಡಾಗ ತೋರಿಸ್ತೀನಿ ಇದು ನನಗೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ, ಓಕೆನಾ? ಸೊ ಇದೊಂದು ಸ್ಯಾರಿ. ಹಾಗೆ ಇನ್ನೊಂದು ಸ್ಯಾರಿ ನನ್ನ ಹತ್ರ ಈ ರೀತಿ ಕಲರ್ ಇರಲಿಲ್ಲ, ಸೊ ಅದಕ್ಕೆ ತಗೊಂಡಿದ್ದು. ಇದು ಬಂದ್ಬಿಟ್ಟು 1800 ರೂಪೀಸ್. ಚೆನ್ನಾಗಿದೆ, ಸ್ವಲ್ಪ ಕಾಟನ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಅಷ್ಟೇ, ನಾನು ಇವಾಗ ವೇರ್ ಮಾಡಲ್ಲ. ಸೊ ಇನ್ನೊಂದ್ಸಲ ಯಾವಾಗಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ. ಬಟ್ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಕರೆಕ್ಟಾಗಿ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ ಈ ರೀತಿ ಸ್ಯಾರಿಗಳೆಲ್ಲ ನಾವು ಹಾಕೊಂಡಾಗ. ಸೊ ಇದಕ್ಕೆ ಬ್ಲ್ಯಾಕ್ ಕಾಂಬಿನೇಷನ್ ಸಖತ್ತಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಬ್ಲೌಸ್ ಅಥವಾ ಇದೇ ರೀತಿ ಕಲರ್ ಬ್ಲೌಸ್ ಕೂಡ ಹಾಕೋಬಹುದು. ಈ ರೀತಿಯಾಗಿ ಹಾಕೊಂಡಾಗ ಅಷ್ಟು ಕರೆಕ್ಟಾಗಿ ಕಾಣಿಸಲ್ಲ, ಬಟ್ ಕರೆಕ್ಟಾಗಿ ವೇರ್ ಮಾಡಿ ಅದಕ್ಕೆ ಏನಂದರೆ ನಾವು ಸೆಟ್, ಇಯರಿಂಗ್ ಸೆಟ್ ಇರ್ಬೋದು ಅಥವಾ ನೆಕ್ ಸೆಟ್ ಎಲ್ಲ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೊಂದು ಸ್ಯಾರಿ. ಹಾಗೆ ನಾನು ನಿಮಗೆ ಇವತ್ತೊಂದು ಕ್ವಿಕ್ಕಾಗಿ ಮತ್ತು ಹೆಲ್ದಿಯಾಗಿ ಮಾಡುವಂತಹ ಮೆಂತ್ಯ ಸೊಪ್ಪಿನ ಕರಿ ರೆಸಿಪಿಯನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ. ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಿಟ್ಟು, ಹಾಗೆಯೇ
ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಅಜ್ವಾಯಿನ, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಬಡೆಸೊಪ್ಪು, 5-6 ಮೆಣಸಿನಕಾಳು, ಹಾಗೆಯೇ ಸ್ವಲ್ಪ ಶುಂಠಿ, 4-5 ಪೀಸು ಬೆಳ್ಳುಳ್ಳಿ, ನೆಕ್ಸ್ಟ್ 2 ಸ್ಪೂನ್ ಆಗುವಷ್ಟು ಖಾರ ಪುಡಿ. ಇದನ್ನೆಲ್ಲ ಸೇರಿಸಿ ಮಸಾಲೆ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಒಂದು ಕುಕ್ಕರಲ್ಲಿ 2-3 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ನೆಕ್ಸ್ಟು ಸ್ವಲ್ಪ ಕರಿಬೇವನ್ನು ಸಹ ಸೇರಿಸ್ಕೊಳ್ಬೇಕು. ನೆಕ್ಸ್ಟ್ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯನ್ನು. ನೆಕ್ಸ್ಟ್ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಂತಹ ಮೆಂತ್ಯ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಂತಹ 2 ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ. ಸೊಪ್ಪು ಮತ್ತು ಟೊಮೆಟೊ ಹಾಕಿರೋದ್ರಿಂದ 2-3 ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಬಾಡಿಸ್ಕೊಳ್ಳಿ. ಹಾಗೆಯೇ ನಾನು ಇದಕ್ಕೆ 2 ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡೋದೇನು ಬೇಡ, ಹಾಗೆ ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ವಿಷಲ್ ಹೊಡೆಸ್ಕೊಳ್ತೀವಲ್ವ. ಸೊ ನೆಕ್ಸ್ಟ್ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆಯೇ ಹೆಸರು ಕಾಳನ್ನು ಹಾಕಬೇಕು. ನೆನೆಸಿಟ್ಕೊಬೇಕು ಹೆಸರು ಕಾಳು, ಯಾಕಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹೆಸರು ಕಾಳು ಅಂತಲೇ ಹೇಳ್ಬೋದು. ಹೆಸರು ಕಾಳು ಹಾಕಿದರೆ ಸ್ವಲ್ಪನೂ ಕೂಡ ಕಹಿ ಬರಲ್ಲ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟ್ ರುಬ್ಬಿಟ್ಕೊಂಡಂತಹ ಮಸಾಲೆ ಕೂಡ ಇವಾಗ ಸೇರಿಸಬೇಕು. ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಸೇರಿಸೋದು ಬೇಡ, ಯಾಕಂದರೆ ಸಾಂಬಾರು ರೀತಿ ಮಾಡೋದಲ್ಲ, ಇದು ಗ್ರೇವಿ ರೀತಿಯಾಗಿ ಮಾಡ್ಕೊಳ್ಬೇಕು. ಹೆಸರು ಕಾಳು ಮತ್ತು ಮೆಂತ್ಯ ಸೊಪ್ಪು ತುಂಬ ಒಳ್ಳೆ ಹೆಲ್ದಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ನೀವು ಸೇರಿಸ್ಕೋಬೋದು. ಇನ್ನೊಂದ್ಸಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. 2-3 ವಿಷಲ್ಸನ್ನು ಹೊಡೆಸ್ಕೊಂಡ್ರೆ ಸಾಕು. ತುಂಬ ಅದ್ಭುತವಾದಂತಹ ಹಾಗೆಯೇ ಹೆಲ್ದಿ ಆದಂತಹ ಕ್ವಿಕ್ಕಾಗಿ ಮಾಡುವಂತಹ ಮೆಂತ್ಯ ಸೊಪ್ಪಿನ ಗ್ರೇವಿ ರೆಡಿಯಾಗಿದೆ. ಹಾಗೆಯೇ ನಾನಿಲ್ಲಿ ಪಾಟ್ಗಳನ್ನು ಸಿಂಪಲ್ಲಾಗಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಮರಳನ್ನು ಹಾಕಿ ನಂತರ ಚಿಪ್ಪೆಕಲ್ಲಿನ ಚಿಪ್ಪೆಗಳನ್ನು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಹತ್ರ ಇದ್ದರೆ ವೇಸ್ಟ್ ಮಾಡಬೇಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಾಟ್ಗಳು. ಬೇಕಾದರೆ ಕಲರ್ ಬೇಕಾದರೆ ಯೂಸ್ ಮಾಡಿ ಚಿಪ್ಪೆಗೆ ಕಲರನ್ನು ಹಾಕಿ ನೆಕ್ಸ್ಟ್ ಯೂಸ್ ಮಾಡ್ಬೋದು, ಇನ್ನೂ ತುಂಬ ಡೆಕೋರೇಟಿವ್ ಆಗಿ ಕಾಣುತ್ತೆ. ಸೊ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಪಾಟ್ಗೂ ಸಹ ಅದೇ ರೀತಿಯಾಗಿ ಸ್ವಲ್ಪ ಮರಳನ್ನು ಮೇಲೆ ಹಾಕಿ ನೆಕ್ಸ್ಟ್ ಚಿಪ್ಪೆಯನ್ನು ಈ ರೀತಿಯಾಗಿ ರೌಂಡಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಹಾಕೋಬೋದು, ನಿಮ್ಗೆ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿಯಾಗಿ. ಸೊ ಕಲರ್ ಹಾಕಿದ್ರಂತೂ ನಿಜವಾಗ್ಲೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಚಿಪ್ಪೆಗೆ ಕಲರೆಲ್ಲ ಹಾಕಿ ನೆಕ್ಸ್ಟ್ ಅದನ್ನು ಬಿಸಿಲಲ್ಲಿ ಒಣಗಿಸಿ ಮೇಲೆ ಡೆಕೋರೇಟಿವ್ ಮಾಡಬೇಕು, ಸಖತ್ತಾಗಿ ಕಾಣುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿಪ್ಪೆಯನ್ನು ತುಂಬ ರೀತಿಯ ಡೆಕೋರೇಟಿವ್ ಐಟಮ್ಗಳಿಗೆಲ್ಲ ಯೂಸ್ ಮಾಡ್ಬೋದು. ಹಾಗೆಯೇ ನೀವು ಫಿಶ್ ಟ್ಯಾಂಕ್ ಕೂಡ ಹಾಕೋಬೋದು. ನೋಡಿ, ಇವಾಗ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ ಆಗಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.